ಪಂಡ್ರಿಬಾಯಿ ಅವರು ಸೋದರ ಮಾವ ಶೇಷಗಿರಿ ಮಾಸ್ತರ್ ಬಂದ್ರಲ್ಲ ಊರಿಗೆ, ಊರು ಬಂದಾಗಿಂದ ಅವ್ರು ಬಂದು ಹೋಗಿ ಸಂಗೀತ ವಾತಾವರಣ ಹಬ್ಬಿಸಿ ಸಂಗೀತ ವಾತಾವರಣದೊಳಗೆ ನನ್ನ ತಂದೆಯವ್ರನ್ನ ಮುಳುಗಿಸಿ ಹೋಗಿದ್ದಾರೆ ಅವರು. ಈ ದೇವ್ರ ಮುಂದೆ ಪ್ರತಿ ಹಬ್ಬದಲ್ಲೂ ಹಾಡ್ತಾ ಇದ್ರು ಅವರು. ಈ ಕಂಠ ಅಷ್ಟು ಚೆನ್ನಾಗಿದೆ. ಬರೀ ತಂದೆಯವ್ರ ಕಂಠ ಒಂದೇ ಅಲ್ಲ, ನಮ್ಮ ತಾಯಿಯವ್ರ ಕಂಠನೂ ಅಷ್ಟೇ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಹಾಡ್ತಾ ಇದ್ರು ಅವರು. ಕಲೆಯಲ್ಲಿ ಸಿಕ್ಕಿದ ಆ ಸುಖ ಇನ್ನು ಯಾವುದ್ರೊಳಗೂ ಕಂಡೇ ಇಲ್ಲ, ಯಾವುದ್ರೊಳಗೂ ಇಲ್ಲ. ಮತ್ತು ಆ ಕಲಾವಿದರು ಅಂದರೆ ನಮ್ಗೆ ಅಷ್ಟು ಎದೆ ತುಂಬ ಬರುತ್ತೆ, ಕಣ್ಣು ತುಂಬ ಬರುತ್ತೆ. ಈ ಸಂಗೀತ ಹೇಳೋದು ಹೇಗೆ ಅದು ನಮ್ಮನ್ನು ಆವರಿಸ್ಕೊಂಡಿದೆ ಅಂದರೆ ತನು ಮನ ಫುಲ್ ಆವರಿಸ್ಕೊಂಡ್ಬಿಟ್ಟಿದೆ. ಅದು ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತೊಂದರೆ ಆದರೆ ಮಾತ್ರ ಸಹಿಸ್ಕೊಳಕ್ಕೆ ಆಗೋದೇ ಇಲ್ಲ. ಆವಾಗ ನಾವು ಸ್ವಲ್ಪ ಉಗ್ರ ಆಗ್ತೀವಿ. ನಮ್ಮ ಮನೇಲಿ ಇನ್ಸ್ಟ್ರೂಮೆಂಟ್ ಎಂಥ ಮೂಲೆಗೆ ಬಿದ್ದಿದೆ ಅಂದ್ರೂ ಅಂತಂಥ ಕಲಾವಿದ್ರದ್ದು ಕೇಳಿದ ಮೇಲೆ ಇಲ್ಲಿ ಬಂದು ಆ ಇನ್ಸ್ಟ್ರೂಮೆಂಟ್ ಮೂಲೆಗೆ ಬೀಳಕ್ಕೆ ಬಿಡ್ತೀವ? ಆ ಇನ್ಸ್ಟ್ರೂಮೆಂಟಿಗೆ ಮತ್ತೆ ಜೀವ ಬರುತ್ತೆ, ನನ್ನ ಕಂಠಕ್ಕೂ ಮತ್ತೆ ಜೀವ ಬರುತ್ತೆ. ನಿಮಗೆ ಈಗ ತಂದೆಯವರ ಕುಟುಂಬದ ಹಿನ್ನೆಲೆ ಹೇಗಿತ್ತು? ಅವರಿಗೆ ಈ ಸಂಗೀತದ ಇಷ್ಟು ಗಾಢವಾದಂಥ ಒಂದು ಜೆನೆಟಿಕ್ ಅನ್ಬೋದಾದಂಥ ಹಿನ್ನೆಲೆ ಏನಾದರೂ ಬೇರೆ ಏನಾದರೂ ಇತ್ತಾ ನಿಮಗೆ? ಜೆನೆಟಿಕ್ ಅಂತ ನನಗೆ ಅಂದಾಜಿಲ್ಲ. ಆದರೆ ಅವು ಶೇಷಗಿರಿ ಮಾಸ್ತರ್ ಅವರು, ಪಂಡ್ರಿಬಾಯಿ ಅವರು ಸೋದರ ಮಾವ ಶೇಷಗಿರಿ ಮಾಸ್ತರ್ ಬಂದ್ರಲ್ಲ ಊರಿಗೆ, ಊರು ಬಂದಾಗಿಂದ ಅವ್ರು ಬಂದು ಹೋಗಿ ಸಂಗೀತ ವಾತಾವರಣ ಹಬ್ಬಿಸಿ ಸಂಗೀತ ವಾತಾವರಣದೊಳಗೆ ನನ್ನ ತಂದೆಯವ್ರನ್ನ ಮುಳುಗಿಸಿ ಹೋಗಿದ್ದಾರೆ ಅವರು. ತಂದೆಯವ್ರ ಹಿಂದೆ ಯಾರು ಇರಲಿಲ್ಲ? ಇಲ್ಲ, ಮತ್ತೆ ಯಾರು ಎಲ್ಲಾದರೂ ಅದೇ ಭಜನೆ ಗಿಜನೆ ಹೋಗ್ತಾ ಇದ್ರಂತೆ ಮೊದಲು. ನಾವು ಹುಟ್ಟೋಕ್ಕಿಂತ ಮುಂಚೆಲ್ಲ ಭಜನೆ ಹೋಗ್ತಾ ಇದ್ರಂತೆ ದೇವಸ್ಥಾನಕ್ಕೆಲ್ಲ. ಅಷ್ಟೇ ಬಿಟ್ಟರೆ ಮತ್ತೇನು ಸಂಗೀತದೊಳಗೆಲ್ಲ ಅವ್ರದ್ದೇನೂ ಪರಿಜ್ಞಾನ ಇರಲಿಲ್ಲ, ಯಾರು ಹೇಳ್ಕೊಡೋರು ಇರಲಿಲ್ಲ ಆವಾಗ. ಇವ್ರು ಬಂದ ಮೇಲೇ ಸಂಗೀತದ ವಾತಾವರಣ, ಶೇಷಗಿರಿ ಮಾಸ್ತರ್ ಬಂದು ಹೋದ ಮೇಲೇ ಸಂಗೀತ ವಾತಾವರಣ ಆ ಊರಲ್ಲಿ ಬಂದಿದ್ದು. ನಮ್ಮ ತಂದೆಯವರಿಗೂ ಎಲ್ಲ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು ಇವರು. ಅವರು ರಾಗಗಳನ್ನು ಎಲ್ಲ ರಾಗಗಳು ಸುಮಾರೆಲ್ಲ ರಾಗಗಳನ್ನೆಲ್ಲ ಹೊಸ ಹೊಸ ರಾಗ ಎಲ್ಲ ರಾಗಗಳನ್ನು ಅವರು ಸುಮಾರು ಅವ್ರದ್ದು ಬಂದಿರೋದನ್ನೆಲ್ಲ ಇವ್ರಿಗೆ ಕಲಿಸೋಗಿದ್ದಾರಂತೆ. ಇವರು ಕಲ್ತ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ. ಹಳಹಳಿ ರಾಗಗಳ ನಂದ ರಾಗ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ರು, ಅವರು ಹಾಡ್ತಾಯಿದ್ರು. ನಿಮಗೆ ಗೋವಿಂದ ಗೌಡರ ಹಾಡುಗಾರಿಕೆಯಲ್ಲಿ ಯಾವುದು ಇವತ್ತಿಗೂ? ನನಗೆ ಅವ್ರದ್ದು ಭಾಗವತ್ಗೆನೂ ಹಾಗೆ ಅವರು ಈ ಅತಿ ತಾರಸಪ್ತಕದವರೆಗೂ ಹೋಗ್ತಾಯಿದ್ರು ಅವರು. ಅಷ್ಟು ತಾರಸಪ್ತಕಕ್ಕೆ ಈಸಿ ಹೋಗೋವ್ರನ್ನ ನಾನು ಯಾರನ್ನೂ ನೋಡಿಲ್ಲ, ಅಷ್ಟು ಈಸಿ ಸ್ವರ ಹೋಗೋದು. ಅದ್ರೊಳಗೂ ಈ ಇದಿರ್ತಲ್ಲ, ಈ ಭಜನೆ ಹೇಳಬೇಕಾದ್ರೆ ಅದು ಶಾಸ್ತ್ರೀಯವಾಗಿ ಅದರ ರಾಗದಲ್ಲಿ ಇದ್ದರೆ ಅವರು ಬಿಟ್ಟರೆ ಇನ್ನೊಬ್ಬರು ಇಲ್ಲ ಭಜನೆ ಹಾಡೋರು. ಆ ಶಾಸ್ತ್ರೀಯವಾದ ರಾಗದಲ್ಲಿ ಇರಬೇಕು ನಮ್ಮ ತಂದೆಯವರಿಗೆ. ಆ ಭಜನೆಯನ್ನು ಅವ್ರು ಹಾಡಬೇಕು, ಅಷ್ಟು ಚೆನ್ನಾಗಿ ಹಾಡಿದ್ರು. ಈ ಪರಿಯ ಸೊಬಗಾವ ದೇವರಲ್ಲೂ ಅದು ಆ ಹಾಡಂತೂ ಅವ್ರು ಅಷ್ಟು ಇದಾಗಿತ್ತು. ಅದು ಎಲ್ರಿಗೂ ಅದು ಒಂದು ಕೇಳಕ್ಕೆ ಕೂತ್ಕೋತಾ ಇದ್ರು. ಮತ್ತು ಎಲ್ಲ ದೇವಸ್ಥಾನಕ್ಕೆ ಹೋದ್ರೂ ಆ ಹಾಡೇ ಹೋಗ್ತಿದ್ರು ಅವರು, ಅದನ್ನು ಹಾಡ್ತಿದ್ರು ಅವರು. ಈಗ ಮಕ್ಕಳು ನಮ್ಮ ಪ್ರೋಗ್ರಾಮ್ನಲ್ಲೂ ಅವ್ರದ್ದು ಅದು ಒಂದು ಹಾಡು ಇರ್ತೇ ಇರ್ತದೆ, ಎಲ್ಲ ಹೋದ್ರೂ ಇರ್ತಾಯಿತ್ತು. ಯಾಕೆಂದರೆ ಎಲ್ಲ ಇಷ್ಟಪಡ್ತಾಯಿದ್ರು. ಅದು ಅಷ್ಟು ಆ ದೇವಸ್ಥಾನದೊಳಗೆ ನಮಗೆ ಅಲ್ಲಿ ಒಂದು ಆಧ್ಯಾತ್ಮಿಕ ವಾತಾವರಣದೊಳಗೆ, ಆ ವಾತಾವರಣದೊಳಗೆ ಮೈ ರೋಮಾಂಚನ ಆಗೋದು. ಒಂದು ದರ್ಶನದ ಸುಖ. ದರ್ಶನದ ಸುಖ ನೀವು ಬಂದು ನಾವೆಲ್ಲ ಅನುಭವಿಸಿದ್ದೇವೆ ಅದನ್ನು. ಒಂದು ದರ್ಶನದ ಸುಖ, ಹೌದು, ಅನುಭೂತಿ ಅಂತ ಹೇಳಿ. ಹೌದು ಹೌದು. ಅದು ಅವರು ಸಂಗೀತ ಅಂದರೆ ಅವರಿಗೆ ಪ್ರೇರಣೆ ಸಿಕ್ತು ಅದರಿಂದ. ಜನ ಎಲ್ಲ ಇದು ಮಾಡಿದ್ರಲ್ಲ, ಎಲ್ಲ ಮೆಚ್ಚಿಕೊಂಡ್ರಲ್ಲ. ಆ ಜನ ಮೆಚ್ಚಿಕೊಂಡ ಮೇಲೆ ಓಹೋ ನನ್ನಲ್ಲಿ ಏನೋ ಇದೆ ಅಂತ ಇವರು ತಿಳ್ಕೊಂಡು ಅದನ್ನೇ ಮುಂದುವರಿಸಿದ್ರು ಅವರು. ನಿಮಗೊಂಥರ ಅವ್ರ ಬಗ್ಗೆ ಬಹಳ ಸಾರ್ಥಕ ಭಾವ ಇರಬೇಕಲ್ಲ? ಖಂಡಿತ. ಯಾಕೆಂದರೆ ಯಕ್ಷಗಾನ, ಸಂಗೀತ, ಆಮೇಲೆ ಸಾಹಿತ್ಯದ ಒಡನಾಟವು ಅವ್ರಿಗೆ ಸ್ವಲ್ಪ ಇತ್ತು. ಬರೆಯುವಂಥ ನನ್ನಂಥ ಆರ್ ವಿ ಭಂಡಾರಿ ಅಂತ ಪ್ರತಿಯೊಬ್ಬರ ಬಗ್ಗೆ ಅವ್ರಿಗೆ ಬಹಳ ಪ್ರೀತಿ ಇತ್ತು. ಆಮೇಲೆ ನಾಟಕ ಗೌರವದಿಂದ ಕಾಣ್ತಾರೆ, ಸಾಹಿತ್ಯಗಳನ್ನೆಲ್ಲ, ಕೃಷಿ, ಈ ಥರದ ಭಾಷೆಯ ಪರಿಜ್ಞಾನ ಇತ್ತು ಅವರಿಗೆ. ಆ ಭಾಷೆ ಅದು ನೋಡಿ, ಅದು ಅಲ್ಪ ಪ್ರಾಣ ಮಹಾಪ್ರಾಣದಲ್ಲಿ ತುಂಬ
ಇದು ನಮಗೆ ಅದು ಹೇಳ್ಕೊಟ್ಟವ್ರೆ ಅವರು. ಅದನ್ನು ಎಷ್ಟು ನಿರೀಕ್ಷೆ ಮಾಡ್ತಾಯಿದ್ರು ಅಂದರೆ ಅವರು ಅಲ್ಪ ಪ್ರಾಣ ಮಹಾಪ್ರಾಣ ಮಾತ್ರ. ಈ ದೇವ್ರ ಮುಂದೆ ನಮ್ಮ ಆಯಿ ಹಾಡ್ತಾ ಇದ್ರಲ್ಲ, ಆಯಿ ದೇವ್ರ ಮುಂದೆ ಪ್ರತಿ ಹಬ್ಬದಲ್ಲೂ ಹಾಡ್ತಾಯಿದ್ರು ಅವರು. ಆಯಿ ಕಂಠ ಅಷ್ಟು ಚೆನ್ನಾಗಿದೆ ಇದೊಂದು ಹೇಳಬೇಕು. ಇವಾಗ ಬರೀ ತಂದೆಯವ್ರ ಕಂಠ ಒಂದೇ ಅಲ್ಲ, ನಮ್ಮ ತಾಯಿಯವ್ರ ಕಂಠನೂ ಅಷ್ಟೇ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಅವರು. ಅವ್ರು ಹಾಡಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ದೇವರನ್ನ ಹಾಡನ್ನು ಹಾಡಬೇಕಾದ್ರೆ ಅಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಅದೆಲ್ಲ ಬರಲ್ಲ. ಭಕ್ತಿ ಅಲ್ಲೇನು ಕೇಳಿದ್ರೆ ಬರೀ ಭಕ್ತಿ. ಅಲ್ಲಿ ನೀವು ಸಾಹಿತ್ಯಿಕ ಇದು ಯಾವುದೂ ಇರಲ್ಲ ಅಲ್ಲಿ. ತಪ್ಪು ಒಪ್ಪುಗಳು ಯಾವುದು ಅಲ್ಲಿ ಕಾಣಿಸೋದು ಇಲ್ಲ. ಅದು ಶಾಸ್ತ್ರೀಯತೆ ಅಲ್ಲ, ಅದು ಒಂದು ಸಾಂಪ್ರದಾಯಿಕ ಹಾಡು. ಅದನ್ನು ಹಾಡಬೇಕಾದ್ರೆ ಕಾಮೆಂಟ್ ಮಾಡ್ತಾನೆ ಇರ್ತಿದ್ರು ಮುಗಿಯೋ ತನಕನೂ. ಆದರೂ ಅಮ್ಮ ಬಿಟ್ಟಿಲ್ಲ ನೋಡಿ. ಕೊನೆ ಅಂದರೆ ಎಷ್ಟು ವಯಸ್ಸಾದ ಮೇಲೂ ಅವ್ರು ಹಾಡ್ತಾನೆ ಇದ್ರು. ಯಾಕೆಂದರೆ ಅವ್ರ ತಂದೆಯವರು ಅವ್ರು ಯಾವಾಗಲೂ ಹೇಳ್ತಾರೆ, ಅವ್ರು ಯಾವಾಗಲೂ ಕಾಮೆಂಟ್ ಮಾಡ್ತಾರೆ, ಮಾಡ್ಕೊತಾ ಇರಲಿ. ಇವರು ಹಾಡೋದನ್ನು ಬಿಟ್ಟಿಲ್ಲ. ಹಳೆ ಹಾಡುಗಳೆಲ್ಲ ತುಂಬ ಚೆನ್ನಾಗಿ ಹಾಡುವರು ಅವರು. ನಮ್ಮ ಆಯಿ ಧ್ವನಿ ಇತ್ತಲ್ಲ ಅವರಿಗೆ, ಅಷ್ಟು ಚೆನ್ನಾಗಿ ಧ್ವನಿ ಇತ್ತು. ಎಷ್ಟು ಚೆನ್ನಾಗಿ ಭಾಗವತಿಗೆನೂ ಮಾಡ್ತಾಯಿದ್ರು ಅವರು. ಆಯಿ ಈಗ ನಮಗೂ ಗೊತ್ತಿರಲಿಲ್ಲ ಭಾಗವತಿಗೆ ಅವರು ಅಷ್ಟು ಚೆನ್ನಾಗಿ ಹಾಡ್ತಾರೆ. ಭಾಗವತಿಗೆ ಈಗ ಸಾಯೋಕ್ಕಿಂತ ಒಂದು 6-7 ತಿಂಗಳು ಮುಂಚೆ ರೆಕಾರ್ಡ್ ಮಾಡಿದ್ದಾರೆ. ಎಂಥ ಚೆನ್ನಾಗಿ ಹಾಡ್ತಾಳೆ ಅಂದರೆ, ಹೌದು ರೀ. ಅದು ಹೇಗೆ ಗೊತ್ತಾ, ಅದು ಅವ್ರ ಸೋದರ ಮಾವ ಗಣಪ ಹೆಗ್ಡೆರು, ಹೆಬ್ಬಾನ್ ಖಾನ್ ಅವರು ಯಕ್ಷಗಾನದಲ್ಲಿ ಈ ತಾಳಮದ್ಲೆಗೆಲ್ಲ ಅವ್ರು ಹೋಗೋದು, ಭಾಗವತಿಕೆ ಮಾಡೋದೆಲ್ಲ ಇತ್ತಲ್ಲ. ಇದು ಇವ್ರ ಮನೇಲೇ ಇದ್ರಂತೆ ಅವಾಗ. ನಮ್ಮ ತಾಯಿ ಮನೇಲೇ, ನಮ್ಮ ಅಜ್ಜಿ ಮನೇಲೇ ಇದ್ರಂತೆ ಅವರು ಆಗ ಸುಮಾರು ತಿಂಗಳೆಲ್ಲ. ಆವಾಗೆಲ್ಲ ಹಾಡ್ತಾ ಇದ್ರಂತೆ ಇವರು. ಹಾಗಾಗಿ ಅವ್ರ ಪ್ರಭಾವ ಸುಮಾರು ಇದೆ ನಮ್ಮ ಅಮ್ಮಂಗೆ, ಸೋದರ ಮಾವನ. ಹೌದು, ಒಂಥರ ಇಡೀ ಕುಟುಂಬ ಒಂಥರ ನಿಮಗೆ ಈಗ ಹಿಂದೆ ನೋಡಿದ್ರೆ ಒಂದು ರೀತಿಯ ಸೌಭಾಗ್ಯ ಅಂತ ಅನಿಸುತ್ತೆ ನಿಜವಾಗಿನೂ. ಅಂದರೆ ಕಲೆ ಎಲ್ಲ ಮಂತಂದ್ರೆ ನಮ್ಗೆ. ಹಾಗಾಗಿ ನಾವು ಬರೀ ಕಲಾಪ್ರೇಮಿಗಳು ಅಷ್ಟೇ, ಇನ್ನೇನೂ ಇಲ್ಲ ನಮ್ಗೆ. ಇನ್ನು ಯಾವುದ್ರಲ್ಲೂ ನಮಗೆ ಸುಖ ಕಂಡೇ ಇಲ್ಲ. ಕಲೆಯಲ್ಲಿ ಸಿಕ್ಕಿದ ಆ ಸುಖ ಇನ್ನು ಯಾವುದ್ರೊಳಗೂ ಕಂಡೇ ಇಲ್ಲ, ಮತ್ತು ಆ ಕಲಾವಿದರು ಅಂದರೆ ನಮ್ಗೆ ಅಷ್ಟು ಎದೆ ತುಂಬರುತ್ತೆ, ಕಣ್ಣು ತುಂಬರುತ್ತೆ. ಅವರು ಹಾಡಿದ್ರೆ ಸಾಕು ಮೈ ರೋಮಾಂಚನ ಆಗೋದು. ಒಂದು ಪೀಸು ಅವ್ರು ಹಾಡಿದ್ದು ಅಷ್ಟು ಚೆನ್ನಾಗಿದೆ ಅಂದರೆ ಸಾಕು, ಒಂಥರ ಮೈ ರೋಮಾಂಚನ ಆಗಿಬಿಡುತ್ತೆ ನೋಡಿ. ಅದು ಎಲ್ರಿಗೂ ಆಗಲ್ಲ. ಅದು ಆ ಕಲಾಶಕ್ತಿ ಅದು ಎಲ್ಲರಲ್ಲೂ ಇರೋದೂ ಇಲ್ಲ. ಅದು ನಮಗೆ ವಂಶ ಪಾರಂಪರ್ಯ, ನಮ್ಮ ತಂದೆಯಿಂದ ಬಂದಿರೋ ಬಳುವಳಿ ಅದು ಖಂಡಿತ. ಯಾರೇ ಆಗಲಿ ಅವರು ಹಾಡಿದ ಆ ಭಾವನೆಯಿಂದ ಅವ್ರು ಹಾಡಿದ್ರು ಅಂದರೆ ನಾವು ಅಲ್ಲೇ ತಲ್ಲೀನ ಆಗ್ಬಿಡ್ತೀವಿ. ಈ ಮನೆ ಬಾಗಿಲಿಗೆ ಹಾರ್ಮೋನಿಯಂ ಹಿಡ್ಕೊಂಡೆಲ್ಲ ಬರ್ತಾ ಇದ್ರಲ್ಲ ಅವರು, ಇನ್ನೂ ಒಂದೆರಡು ಹಾಡು ಹೋಗಲಿ ಹೇಳೇ ಕಾಣಿಸೋದು ನಮಗೆ ಆ ಥರ. ಅಂದರೆ ಯಾವುದೇ ಆಗಲಿ ಒಟ್ಟು ಕಲಾವಿದರು ತಾನೇ. ಮನೆ ಬಾಗಿಲಿಗೆ ಹಾರ್ಮೋನಿಯಂ ಹಿಡ್ಕೊಬಂದ್ರು ಅವ್ನು ಕಲಾವಿದನೇ. ಕಲಾವಿದ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಕಲಾಪ್ರೇಮಿ ಕಲಾಪ್ರೇಮ ಇದ್ದದ್ರಿಂದ ಅವನು ಇಟ್ಕೊಂಡಿದ್ದಾನೆ. ಆ ಕಲೆಯನ್ನು ಇಟ್ಟುಕೊಂಡು ನಮಗೂ ಉಣಿಸ್ತಾ ಇದ್ದಾನೆ. ಅವನು ಮನೆಗೆ ಹೋಗಿ ಉಣಿಸ್ತಾನೆ ಅವನು. ಅದನ್ನು ನಾವು ಆಸ್ವಾದಿಸದೇ ಇದ್ದರೆ ಅದು ತುಂಬ ನಮ್ಮ ಮನಸ್ಸಿಗೆ ಮಾಡಿಕೊಂಡು ದ್ರೋಹ ಅದು. ನಾವು ಹಾಗೆ ಮಾಡ್ಕೊಂಡು ನಾವು ನಿಜವಾಗಿ ಹೇಳ್ತೀವಿ, ಕೆಳಗಡೆ ಚಾಚನ ಮನೆಗೆ ಹೋದ್ರೆ ನಾವು ಅಲ್ಲೇ ಓಡೋಗೋದು, ಅಲ್ಲೇ ಹೋಗಿ ಕೇಳ್ಕೊಂಡು ಬರೋದು. ಅವರು ಒಂಚೂರಾದರೂ ಆ ಹಾಡು ಅದೇನೋ ಗೊತ್ತಿಲ್ಲ. ಈ ಸಂಗೀತ ಹೇಳೋದು ಹೇಗೆ ಅದು ನಮ್ಮನ್ನು ಆವರಿಸ್ಕೊಂಡಿದೆ ಅಂದರೆ, ನೀವು ತನು ಮನ ಫುಲ್ ಆವರಿಸ್ಕೊಂಡ್ಬಿಟ್ಟಿದೆ. ಅದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ತೊಂದರೆ ಆದರೆ ಮಾತ್ರ ಸಹಿಸ್ಕೊಳಕ್ಕೆ ಆಗೋದೇ ಇಲ್ಲ. ಆವಾಗ ನಾವು ಸ್ವಲ್ಪ ಉಗ್ರ ಆಗ್ತೀವಿ ನಿಜವಾಗ್ಲೂ. ಹೌದು, ಅಂದರೆ ಸಂಗೀತಕ್ಕೆ ನಮ್ಮ ಮನಸ್ಸಿನ ಈ ಸಂಗೀತದ ಆ ಕೇಳುವಿಕೆಗೆ ವಿಘ್ನ ಬರಬಾರ್ದು. ಅದಕ್ಕೆ ಮಾತ್ರ ಸ್ವಲ್ಪ ನಾವು ಇದಾಗ್ಬಿಡ್ತೀವಿ. ಎಲ್ಲರಲ್ಲೂ ಇದೆ, ನಮ್ಮ ಮನೇಲಿ ಎಲ್ಲರಲ್ಲೂ ಇದೆ ಸಂಗೀತ ಆಲಿಸುವಿಕೆ ಇದೆಯಲ್ಲ. ಆ ಆಲಿಸುವಿಕೆ ಅದೊಂದು ತಪಸ್ಸು. ಆ ತಪಸ್ಸಿಗೆ ವಿಘ್ನ ಆಗಬಾರ್ದು. ಇದನ್ನು ಎಲ್ರಿಗೂ ಇದೆ ನಮ್ಮ ಮನೇಲಿ. ನೀವು ನಿಮ್ಮ ಜೀವನದಲ್ಲಿ ಕಂಡಂಥ ಬಹಳ ಒಳ್ಳೊಳ್ಳೆ ಕಲಾವಿದರೆಲ್ಲ ಯಾರು? ನನಗೆ ಅಲ್ಲಿ ಅಷ್ಟು ಊರಲ್ಲಿ ನನಗಷ್ಟು ಮದುವೆಗಿಂತ ಮುಂಚೆ ನನಗಷ್ಟು ಅಲ್ಲಿ ಯಾರೂ ಇದಿಲ್ಲ, ಸಂಪರ್ಕಕ್ಕೆ ಬಂದಿರಲಿಲ್ಲ ಅಲ್ಲಿ ಕಲಾವಿದರು ಅಂತ. ಯಾಕೆಂದರೆ ಅಲ್ಲಿ ನಮ್ಮ ಗುರುಗಳೇ, ನಮ್ಮ ಚಂದ್ರಶೇಖರ್ ಪುರಾಣಿಕ ಮಠ ಅವರು, ಆಮೇಲೆ ಕೋರಿಯವರು ಅಂತ ಒಬ್ಬರು ಅವರು ಹಾಡ್ತಾಯಿದ್ರು. ಆಮೇಲೆ ಆರಾಧ್ಯ ಮಠರು ಅಂತ ತಬಲಾದಲ್ಲಿ ನಿಷ್ಣಾತರು, ಅವರು ತಬಲಾದಲ್ಲಿ ಅಂತಂಥ ಕಲಾವಿದರೆಲ್ಲ ಬರ್ತಾಯಿದ್ರು.
ಆಮೇಲೆ ಬಡಗೇರಿಯವರು ಅಂತ ಅವರು ಲೈಟ್ ಮ್ಯೂಸಿಕ್ಕು, ಆಮೇಲೆ ಲಿಂಗಣ್ಣ ಅಂತ ಅವ್ರು ಲೈಟ್ ಮ್ಯೂಸಿಕ್ಕು, ಅವರೆಲ್ಲ ಬರ್ತಾಯಿದ್ರು ಅಂಥದ್ದು. ಆಮೇಲೆ ಇದು ಇಲ್ಲಿ ಬಂದ ಮೇಲೆ ಬೆಂಗಳೂರಿಗೆ ಮದುವೆ ಆಗಿ ಬೆಂಗಳೂರಿಗೆ ಬಂದ ಮೇಲೆ ನಾನು ಸುಮಾರು ಪ್ರೋಗ್ರಾಮಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಇಲ್ಲಿ ಇವರು ಲಕ್ಷ್ಮೀ ಶಂಕರ್ ಅವರು ಪ್ರೋಗ್ರಾಮು, ರಶೀದ್ ಖಾನ್ ಅವ್ರ ಪ್ರೋಗ್ರಾಮಿಗೆ ತಮ್ಮನ ಜೊತೆ ಹೋಗಿದ್ದೆ. ಆಮೇಲೆ ವಿಶ್ವಮೋಹನ್ ಭಟ್ ಅವ್ರ ಪ್ರೋಗ್ರಾಮಿಗೂ ಹೋಗಿದ್ದೆ. ಅವರು ಅಲ್ಲಿಗೂ ಬಂದಿದ್ರಲ್ಲ ದಶಮಾನೋತ್ಸವಕ್ಕೆ, ತಮ್ಮನ ಕ್ಲಾಸಿನ ದಶಮಾನೋತ್ಸವಕ್ಕೆ ಅರೆಂಗಡಿ ಬಂದಿದ್ದರು. ತುಂಬ ಜನರು ಇದು ಭೀಮಸೇನ್ ಜೋಶಿ ಅವ್ರದ್ದು ಕೇಳಿದ್ದೀನಿ, ಲಕ್ಷ್ಮೀ ಶಂಕರದ್ದು ಕೇಳಿದ್ದೀನಿ. ಆಮೇಲೆ ಈಗೆಲ್ಲ ತುಂಬ ಜನರು ಕರೆಸ್ತಾ ಇದ್ದಾನೆ. ಈಗೆಲ್ಲ ತುಂಬ ಜನರು ಬಂದು ಹೋದರು. ಇವಾಗ ನನಗೀಗ ಈ ನನ್ನ ವಯಸ್ಸಿನ ಈ ಮರೆವಿಗೆ ಅವರೆಲ್ಲ ನನಗೀಗ ಬರ್ತಾ ಇಲ್ಲ, ಈಗ ಮನಸ್ಸಿಗೆ ಬರ್ತಾ ಇಲ್ಲ. ಸ್ವಲ್ಪ ಮರವಿನಿಂದ ಅವರೆಲ್ಲ ಮರೆಯಾಗ್ತಾ ಇದ್ದಾರೆ. ಅಂದರೆ ಅವರು ಕಂಠ, ಅವರು ಮುಖ ಮರೆಯಾಗ್ತಾ ಇಲ್ಲ, ಹೆಸರು ಮರೆಯಾಗ್ತಾ ಇದೆ. ಅದು ಈ ವಯಸ್ಸಿನ ನನಗೀಗ 73 ಅಲ್ಲ. ಪರ್ವೀನ್ ಸುಲ್ತಾನ್ ಅವರು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಅಂಥ ಒಳ್ಳೆ ಗಾಯಕಿ ನಮ್ಮ ಬಹುಶಃ ಭಾರತ ಕಂಡ ಅತಿ ಕಂಡ. ಹೌದು 25 ವರ್ಷಕ್ಕೆ ಪದ್ಮಶ್ರೀ ಪಡ್ಕೊಂಡವರು ಅವರು. ಅಂಥ ಗಾಯಕಿ, ಅದ್ಭುತ ಗಾಯಕಿ. ಅವ್ರದ್ದೇ 2-3 ಸಲ ಕೇಳಿದ್ದೀನಿ, 2-3 ಸಲ. ಈಗ ಇಲ್ಲಿ ಇವರು ಹನುಮಂತ ನಗರ ಅಲ್ಲಿ ಎಲ್ಲೋ ಮಾಡ್ತಾರಲ್ಲ, ಒಂದು ವರ್ಷ ಮಾಡ್ತಾರೆ ನೋಡಿ ರಾಮೋತ್ಸವ, ಅಲ್ಲೆಲ್ಲ ಅವರು ಹಾಡೋದೆಲ್ಲ ಕೇಳಿದ್ದೀನಿ. ನಾವು ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ನಂಗೆ ಸುಮಾರು ಕಲಾವಿದರೆಲ್ಲ ಈಗಂತೂ ಬಿಡಿ. ನಮ್ಮ ಕಡೆಗೆ ಇವರು ಜಕೀರ್ ಹುಸೇನ್ ಅವರು ತಬಲಾವದ ನಮ್ಮ ತಮ್ಮನೇ ಕರೆಸಿದ್ದು ಪರಮೇಶ್ವರ್. ಹಾಗಾಗಿ ನಮಗೆಲ್ಲ ನೋಡ್ಲಿಕ್ಕಾಯ್ತು. ಅದು ಒಂದು ಬಿಸ್ಮಿಲ್ ಖಾನು ಬಂದಿದ್ರು, ಚೌಡಯ್ಯದಲ್ಲಿ ಬಂದಿದ್ರು ಅವರು. ಹೌದು. ಆಮೇಲೆ ತುಂಬ ಜನ ಸುಮಾರು ಎಲ್ಲ ಕಲಾವಿದರನ್ನು ನೋಡಿದ್ದೀವಿ ನಾವು. ಎಲ್ಲ ಕಲಾವಿದರದ್ದು ಕೇಳಿದ್ದೀನಿ. ಎಲ್ಲ ಕೇಳಿದ ಮೇಲೆ ಅದೇ ನಮ್ಗೆ ಅನಿಸೋದು ನೋಡಿ, ಹೇಗೆ ನಮ್ಮ ಮನೇಲಿ ಇನ್ಸ್ಟ್ರೂಮೆಂಟ್ ಎಂಥ ಮೂಲೆಗೆ ಬಿದ್ದಿದೆ ಅಂದ್ರೂ ಅಂತಂಥ ಕಲಾವಿದ್ರದ್ದು ಕೇಳಿದ ಮೇಲೆ ಇಲ್ಲಿ ಬಂದು ಆ ಇನ್ಸ್ಟ್ರೂಮೆಂಟ್ ಮೂಲೆಗೆ ಬಿಡ್ತೀವ ನಾವು? ಬೀಳಕ್ಕೆ ಬಿಡ್ತೀವ? ಇಲ್ಲ. ಆ ಇನ್ಸ್ಟ್ರೂಮೆಂಟಿಗೆ ಮತ್ತೆ ಜೀವ ಬರುತ್ತೆ, ನನ್ನ ಕಂಠಕ್ಕೂ ಮತ್ತೆ ಜೀವ ಬರುತ್ತೆ. ಏನೋ ನನಗೆ ಬಂದಷ್ಟು ನನಗೆ ಹಾಡ್ಕೋತಾ ಇರ್ತೀನಿ. ಆವಾಗ ಅಷ್ಟು ಪ್ರೋತ್ಸಾಹ ಸಿಗುತ್ತೆ ನಮಗೆ. ಅದು ಏನೋ ಹುಮ್ಮಸ್ ಸಿಗುತ್ತೆ ಅದರಿಂದ. ಮನಸ್ಸಿಗೆ ಆನಂದ, ಏನೋ ಆನಂದ, ಅದೇ ಆನಂದ, ಇನ್ಯಾವುದೂ ಇಲ್ಲ. ಈಗ ನಮಗೆ ಕೆಲವು ಹಾಡನ್ನು ಹಾಡಬೇಕಲ್ಲ ನೀವು? ಹಾಡೋದಿದ್ರೆ ಹಾರ್ಮೋನಿಯಮೇ ಬೇಕು ನನಗೆ.